ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಐ ಹೋಪ್ ನೀವೆಲ್ಲರೂ ಚೆನ್ನಾಗದಿರಿ ಅಂತ ಅಂದ್ಕೊಳತ್ತೀನಿ. ಸೊ ಇವಾಗ ನೋಡ್ರಿ, ಇಲ್ಲಿ ನಾನೊಂದು 3-4 ಟಿಪ್ಸ್ನ ತೊಗೊಂಡು ಬಂದೀನಿ. ಸೂಪರಾಗಿರೋ ಟಿಪ್ಸ್ ಆ್ಯಂಡ್ ಹಂಗೆ ಅಷ್ಟು ಸಿಂಪಲ್. ಸೊ ಒಂದು ಸ್ವಲ್ಪ ನಾವು ಅಕ್ಕಿನ ತೊಗೊಳ್ಬೇಕು. ಇವಾಗ ನೋಡ್ರಿ, ನಮ್ಮ ಬಟ್ಟೆ ಎಲ್ಲ ಒಂದು ಸ್ವಲ್ಪ ಸ್ಮೆಲ್ ಹಾಕ್ಕೊತ ಬರ್ತಿರ್ತಾವೆ. ಭಾಳ ದಿನ ಆಗಿರ್ತೈತಿ, ಮಡಿಚಿಟ್ಬಿಟ್ಟಿರ್ತೀವಿ. ಸೊ ಆ ಟೈಮ್ ಒಳಗೆ ನಾವು ನಮ್ಮ ಬಟ್ಟೆ ಒಗೆದೇನು ಇಟ್ಟಿರ್ತೀವಲ್ಲ, ಅದೇ ಥರ ಫ್ರೆಶ್ ಆಗಿರ್ಬೇಕಪ್ಪ ಅಂತ ಹೇಳಿದ್ನಂದರೆ ಇಲ್ಲಿ ನಾನೊಂದು ಇಂಗ್ರೀಡಿಯೆಂಟ್ಸ್ನ ಮಿಕ್ಸ್ ಮಾಡಿ ತೋರಿಸ್ತೀನಿ ನಿಮಗೆ. ಒಂದು ಸ್ವಲ್ಪ ಅಕ್ಕಿ ತೊಗೊರಿ ಫ್ರೆಂಡ್ಸ್. ಅಕ್ಕಿ ಆದಮೇಲೆ ಒಂದು 2 ಲವಂಗ ಹಾಕ್ರಿ. ಅದಕ್ಕೆ ಒಂದು 2 ಲವಂಗ ಹಾಕಿ, ಸೊ ಈ ಥರ ನೀವು ಒಂದು ಚಿಕ್ಕ ಆಳಿ ಒಳಗಾಗಿರ್ಬೋದು, ಇಲ್ಲ ಒಂದು ಆಳಿ ಒಳಗನ ಹಾಕಿರಿ, ಇಲ್ಲ ಟಿಶ್ಯೂ ಆಗಿರ್ಬೋದು, ಏನಾದ್ರು ಯೂಸ್ ಮಾಡ್ಬೋದು ನೀವು. ಸೊ ಈ ಥರ ನೀವು ಅದನ್ನು ಕಟ್ಟಿ ಬಟ್ಟೆ ನಡಕ್ಕೆ ಏನು ಮಡಚಿ ಇಟ್ಟಿರ್ತೀವಲ್ಲ, ಸೊ ಅದ್ರ ನಡಕ್ಕೆ ನಾವು ಇಟ್ಬಿಟ್ನಂದ್ರೆ ಒಂದು ಒಳ್ಳೆ ಫ್ರೆಗ್ರೆನ್ಸ್ ಇರ್ತೈತಿ ಆ್ಯಂಡ್ ಬಟ್ಟೆ ಕೂಡ ಸ್ಮೆಲ್ ಆಗಲ್ಲ, ಚೆನ್ನಾಗಿ ಫ್ರೆಶ್ಶಾಗಿ ಇರ್ತಾವಂತನೇ ಹೇಳ್ಬೋದು. ಓಕೆ, ಸೊ ಇವಾಗ ನೆಕ್ಸ್ಟ್ ಟಿಪ್ ಬರೋಣ. ನಮ್ಮ ಹತ್ರ ಎಲ್ಲ ಬ್ಯೂಟಿ ಪ್ರಾಡಕ್ಟ್ಸ್ ಇರ್ತಾವೆ, ಬಟ್ ಲಿಪ್ಸ್ಟಿಕ್ ನಮಗೆ ಬೇಕಾಗಿರೋ ಶೇಡ್ ನಮಗೆ ಇರಲ್ಲ ನಮ್ಮ ಹತ್ರ. ಆ ಟೈಮ್ ಒಳಗೆ ನಾವೇನು ಮಾಡಬೇಕಪ್ಪ ಅಂತ ಹೇಳಿದ್ನಂದ್ರೆ, ಸೊ ಐ ಶ್ಯಾಡೋ ಪ್ಯಾಲೆಟ್ ಅಂತೂ ಎಲ್ಲರ ಕಡೆಯೂ ಇರುತ್ತಲ್ಲ, ಈಗಿನ ಹುಡುಗಿಯರ ಹತ್ರ ಅಂತೂ ಎಲ್ಲರ ಹತ್ರನೂ ಇರುತ್ತೆ ನೋಡಿರಿ ಫ್ರೆಂಡ್ಸ್. ಈ ಥರ ನಾವು ಹಾಗೆ ಈ ಥರ ನಾವು ಅಪ್ಲೈ ಮಾಡಿದ್ನಂದರೆ ಸೊ ಈ ಥರ ಕಾಣಿಸ್ತಿರುತ್ತೆ ಐ ಶ್ಯಾಡೋ. ಓಕೆನಾ? ಇವಾಗ ನಮ್ಗೆ ಅದನ್ನು ನಾವು ಲಿಪ್ಸ್ಟಿಕ್ ಥರ ನಾವು ಅದನ್ನು ಅಪ್ಲೈ ಮಾಡಬೇಕು. ಆ ಕಲರ್ ನಮ್ಮ ಹತ್ರ ಲಿಪ್ಸ್ಟಿಕ್ ಇರಲ್ಲ, ಬಟ್ ನಮಗೆ ಈ ಥರ ಅದೇ ಕಲರ್ ಬೇಕಪ್ಪ ಅಂತ ಹೇಳಿದರೆ, ಐ ಶ್ಯಾಡೋ ಕಲರ್ ನಾವೇನು ಮಾಡಬೇಕಪ್ಪ ಅಂತ ಹೇಳಿದ್ನಂದರೆ, ಒಂದು ಸ್ವಲ್ಪ ವ್ಯಾಸ್ಲಿನ್ ಹಚ್ಕೋಬೇಕು ಫ್ರೆಂಡ್ಸ್. ವ್ಯಾಸ್ಲಿನ್ ಹಚ್ಕೊಂಡಾದ್ಮೇಲೆ ಅದನ್ನು ನಾವು ಐ ಶ್ಯಾಡೋನ ಅಪ್ಲೈ ಮಾಡಿದ್ದಂದರೆ ಸೇಮ್ ನಮಗೆ ಲಿಪ್ಸ್ಟಿಕ್ ಥರನ ಇದನ್ನು ಕೊಡುತ್ತಂತಲೇ ಹೇಳ್ಬೋದು. ಇಲ್ಲಿ ನೀವು ನೋಡ್ತಾ ಇರ್ಬೋದು, ನಾನು 2 ಕಲರನ್ನು ಮಾಡಿ ತೋರಿಸಿದೆ. ಫಸ್ಟಿಗೆ ಹಾಗೇ ಅಪ್ಲೈ ಮಾಡಿದ್ದೆ, ಅದನ್ನು ನೋಡ್ಬೋದು ಯಾವ ಥರ ಆಯ್ತಂತ. ಆಮೇಲೆ ಇಲ್ಲಿ ನಾನು ವ್ಯಾಸ್ಲಿನ್ ಅಪ್ಲೈ ಮಾಡಿ ನೋಡಿದೆ, ತೋರಿಸಿದೆ. ಸೊ ನೋಡಿರಿ, ಸೇಮ್ ಲಿಪ್ಸ್ಟಿಕ್ ಟೈಪನ್ನು. ಅಕಸ್ಮಾತ್ ನಮ್ಮ ಹತ್ರ ಲಿಪ್ಸ್ಟಿಕ್ ಇಲ್ಲ ಅಂತ ಹೇಳಿದ್ರು ಐ ಶ್ಯಾಡೋ ಕಲರ್ಸ್ ಇರುತ್ತಲ್ಲ, ಸೊ ಅದರಿಂದ ನಾವು ಲಿಪ್ಸ್ಟಿಕ್ನ ಯಾವ ಥರ ಮಾಡ್ಕೊಳ್ಳೋದು ಅಂತ ಸಿಂಪಲ್ಲಾಗಿ ತೋರಿಸ್ಕೊಡ್ತೀನಿ. ಐ ಹೋಪ್ ನಿಮ್ಗೆ ಇಷ್ಟ ಆಗುತ್ತಂತ ಅಂದ್ಕೊತೀನಿ. ಇವಾಗ ನೋಡಿರಿ ಫ್ರೆಂಡ್ಸ್, ಉದ್ದಿನ ಕಡ್ಡಿ ಅಂತೂ ಎಲ್ಲರ ಮನೆ ಒಳಗೂ ಇರುತ್ತೆ. ಉದ್ದಿನ ಕಡ್ಡಿ ಬೆಳಗ್ತಿರ್ತೀವಿ ನಾವು ದೇವರಿಗೆಲ್ಲ, ಅದು ಜಾಸ್ತಿ ಹೊತ್ತು ಇರೋಂಗಿಲ್ಲ. ಹಚ್ಚಿದ ತಕ್ಷಣವೇ ಬೇಗ ಬೇಗ ಸುಟ್ಟು ಹೋಗಿಬಿಡುತ್ತೆ. ಸ್ಲೋ ಆಗಿ ಸುಟ್ಟು ಹೊಗೆನೂ ಜಾಸ್ತಿ ಆಗಬೇಕಪ್ಪ ಅಂತ ಹೇಳಿದ್ನಂದರೆ, ಈ ಥರ ನೀರು ನಾನು ತೋರಿಸಿದ್ನಲ್ಲ, ಆ ಥರ ನೀರನ್ನು ನಾನು ಈ ಥರ ಅಪ್ಲೈ ಮಾಡಿ, ಸೊ ಅದನ್ನು ನಾವು ಏನು ಮಾಡಬೇಕಪ್ಪ ಅಂತ ಹೇಳಿದರೆ, ಆವಾಗ ನಾವು ಧೂಪ ಎಲ್ಲ ಬೆಳಗಿದ್ನಂದರೆ, ಉದ್ದಿನ ಕಡ್ಡಿ ಎಲ್ಲ ಹಚ್ಚಿ ಬೆಳಗಿದ್ನಂದರೆ ಭಾಳ ಹೊತ್ತಿರುತ್ತೆ. ಒಂದು 15 ನಿಮಿಷ ಇರೋದು, ಒಂದು ಹಾಫ್ ಆ್ಯನ್ ಅವರ್ ಅಂತೂ ಇದ್ದೇ ಇರುತ್ತೆ ಫ್ರೆಂಡ್ಸ್. ನೀವು ಒಂದು ಟೈಮ್ ಟ್ರೈ ಮಾಡಿ ನೋಡಿರಿ, ಆ್ಯಂಡ್ ಹೊಗೆನೂ ನಿಮ್ಗೆ ಜಾಸ್ತಿನೇ ಆಗುತ್ತೆ. ಇವಾಗ ನಾನು ತೋರಿಸ್ತೀನಿ ನೋಡಿರಿ ನಿಮಗೆ. ಉದ್ದಿನ ಕಡ್ಡಿಯಿಂದ 2 ಟಿಪ್ನ ತೋರಿಸೀನಿ ಇವತ್ತು. ಇನ್ನೊಂದು ಟಿಪ್ನ ಇವಾಗ ತೋರಿಸ್ತೀನಿ ನಾನು ನೆಕ್ಸ್ಟ್ ನಿಮ್ಗೆ. ಸೊ ಓಕೆ, ನೋಡ್ತಾ ಇರ್ಬೋದು ಇಲ್ಲಿ ನೀವು. ಈ ಥರ ನಾವು ಸ್ವಲ್ಪ ನೀರೆಲ್ಲ ಹಚ್ಚಿ ಬೆಳಗೋದ್ರಿಂದ ಉದ್ದಿನ ಕಡ್ಡಿ ಜಾಸ್ತಿ ಹೊಗೆ ಬರುತ್ತೆ. ಆಮೇಲೆ ಜಾಸ್ತಿ ಹೊತ್ತು ಬೇಗ ಬೇಗ ಸುಟ್ಟು ಖಾಲಿ ಆಗೋಲ್ಲ, ಜಾಸ್ತಿ ಹೊತ್ತು ಇರುತ್ತೆ. ಇದನ್ನು ನೀವು ಒನ್ ಟೈಮ್ ಟ್ರೈ ಮಾಡಿ ನೋಡಿರಿ, ನನಗೆ ಖಂಡಿತ ನೀವು ಹೇಳ್ತೀರಾ, ಕಮೆಂಟ್ ಮಾಡಿ ಹೌದು ನಿಜ ಅಂತ ಹೇಳಿ. ಸೊ ಓಕೆ, ಐ ಹೋಪ್ ನಿಮ್ಗೆ ನಾನು ತೋರಿಸೋ ಟಿಪ್ಸ್ ಇಷ್ಟ ಆಗತ್ತವಂತ ಅಂದ್ಕೊತೀನಿ ಫ್ರೆಂಡ್ಸ್. ಪ್ಲೀಸ್ ಇಷ್ಟ ಆದರೆ ಕಮೆಂಟ್ ಮಾಡಿ ಹೇಳೋದನ್ನು ಮರಿಬೇಡ್ರಿ. ಆ್ಯಂಡ್ ಇವಾಗ ಲಾಸ್ಟ್ ಟಿಪ್ನ ನೋಡೋಣ ಬರ್ರಿ. ಇವಾಗ ನೋಡಿರಿ, ನಮ್ಮ ಮನೆ ಒಳಗೆ ಸೊಳ್ಳೆ ಬತ್ತಿ ಎಲ್ಲ ಇರೋಲ್ಲ, ಓಕೆನಾ? ಆ್ಯಂಡ್ ಮಕ್ಕಳಿಗೆಲ್ಲ ಶೀತ ಎಲ್ಲ ಆಗಿಬಿಟ್ಟಿರುತ್ತೆ. ಸೊಳ್ಳೆ ಬತ್ತಿ ಹಚ್ಚಿದ್ರೆ ಸ್ಟ್ರಾಂಗ್ ಸ್ಮೆಲ್ ಬರ್ತಿರುತ್ತೆ. ಸೊ ಈ ಟೈಮ್ ಒಳಗೆ ನಾವೇನು ಮಾಡಬೇಕಪ್ಪ ಅಂತ ಹೇಳಿದರೆ, ಒಂದು ಉದ್ದಿನ ಕಡ್ಡಿ ತೊಗೊಂಡು, ಆ ಉದ್ದಿನ ಕಡ್ಡಿಗೆ ಜಂಡು ಬಾಮ್ ಏನಿರುತ್ತಲ್ಲ, ಜಂಡು ಬಾಮನ್ನು ಹಚ್ಚಿ ಚೆನ್ನಾಗಿ ಅದನ್ನು ನಾವು ಬೆಂಕಿ ಹಚ್ಚಿ, ಸೊ ಮನೆಯಲ್ಲೇ ಹಚ್ಚಿಬಿಟ್ನಂದ್ರೆ ಸೊಳ್ಳೆನೂ ಬರಲ್ಲ, ಪ್ಲಸ್ ನಮ್ಗೆ ಸ್ಟ್ರಾಂಗ್ ಸ್ಮೆಲ್, ಸೊಳ್ಳೆ ಬತ್ತಿದೆಲ್ಲ ಸ್ಟ್ರಾಂಗ್ ಸ್ಮೆಲ್ ಇರುತ್ತಲ್ಲ, ಸೊ ಅದು ಕೂಡ ನಮ್ಗೆ ಗೊತ್ತಾಗಲ್ಲ ಫ್ರೆಂಡ್ಸ್. ಒನ್ ಟೈಮ್ ನೀವು ಇದನ್ನು ಟಿಪ್ನ ಟ್ರೈ ಮಾಡಿ ನೋಡಿರಿ, ನಿಮ್ಗೆ ಖಂಡಿತ ಇಷ್ಟ ಆಗುತ್ತೆ ಆ್ಯಂಡ್ ಯೂಸ್ಫುಲ್ ಕೂಡ ಆಗುತ್ತೆ. ಈ ಟಿಪ್ ನಿಮ್ಗೆ ಇಷ್ಟ ಆಗ್ಯಾವ ಅಂತ ಅಂದ್ಕೊತೀನಿ. ಸೊ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ. ಹೋಗಿ ಬರ್ತೀನಿ ಮತ್ತು ನಾಳೆ ಒಂದು ಚೆನ್ನಾಗಿರೋ, ಇದಕ್ಕಿಂತ ಸೂಪರಾಗಿರೋ, ಯೂಸ್ಫುಲ್ ಆಗಿರೋ ಟಿಪ್ ಜೊತೆಗೆ ಸಿಗ್ತೀನಿ. ಸೊ ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್, ಬಾಯ್ ಬಾಯ್.